ನಮಸ್ಕಾರ. APL BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂಡ್ ಲೇಟೆಸ್ಟ್ ಹೊಸ ಅಪ್ಡೇಟ್ ಕೂಡ ಬಂದಿದೆ. ತುಂಬಾನೇ ಇಂಪಾರ್ಟೆಂಟು. 15 ದಿನಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ನಾನು ನಿಮಗೆ ಹೆಲ್ತ್ ಎಮರ್ಜೆನ್ಸಿ ಮತ್ತು ಇವಾಗ ಏನು ಈ ಶ್ರಮ ಕಾರ್ಡ್ ಇದ್ದವರಿಗೆ ಅಂತ ಹೇಳ್ತಾ ಇದ್ವಿ. ಇದ್ರ ಜೊತೆಗೆ ಮತ್ತೊಂದು ವಿಚಾರನ ಆ್ಯಡ್ ಆನ್ ಮಾಡಿದ್ದಾರೆ. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟು. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಎಲ್ಲರೂ ಯಾರು ಬೇಕಾದರೂ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಓಕೆನಾ? ತುಂಬಾ ಇಂಪಾರ್ಟೆಂಟು. ಈ ವಿಚಾರವಾಗಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನೀಟಾಗಿ ನಿಧಾನಕ್ಕೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ತಿದ್ದುಪಡಿ, KYC ಇದೆಲ್ಲ ಒಂದು ಪಾರ್ಟು. ಇದ್ರ ಜೊತೆಗೆ ನಮಗೆ ಏನು ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಮತ್ತು ಹೆಲ್ತ್ ಎಮರ್ಜೆನ್ಸಿಸ್ ಇರೋರಿಗೆ ರೇಷನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಮಾರ್ಚ್ವರೆಗೂ ಕಾಲಾವಕಾಶ ಇದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅನೌನ್ಸ್ ಮಾಡ್ತು. KYC ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೂ ನಿಮಗೆ ಮಾರ್ಚ್ವರೆಗೂ ಕಾಲಾವಕಾಶ ಇದೆ. ಇವತ್ತು ಹೋಗಿ ಮಾಡಿಸ್ಕೋಬೋದು. ಓಕೆನಾ? ಸೊ ಇದಕ್ಕೆ ನಿಮಗೆ ಎಲ್ಲದಕ್ಕೂ ಟೈಮ್ ಎಕ್ಸ್ಟೆನ್ಷನ್ ಇದೆ. ಮಾರ್ಚ್ವರೆಗೂ ಮಾಡಿಸ್ಕೊಳ್ಳಿ. ಇನ್ನು ಫೆಬ್ರವರಿಯಲ್ಲೇ ಇದೀವಿ ನಾವು. ಸೊ ಇದ್ರ ಜೊತೆಗೆ ಈಗ ಬಂದಿರುವಂಥ ಆ್ಯಡ್ ಆನ್ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ. KH ಮುನಿಯಪ್ಪ ಅವರು ಮೊನ್ನೆ ನಡೆದಿರುವಂಥ ಸಚಿವ ಸಂಪುಟ ಇದರಲ್ಲಿ ಸಮಾವೇಶಗಳು ನಡೀತಾ ಇರುತ್ತಲ್ಲ, ಮೀಟಿಂಗ್ ನಡೀತಾ ಇರುತ್ತಲ್ಲ, ಅಲ್ಲಿ ಮೀಡಿಯಾಗಳ ಮುಂದೆ ಒಂದು ತುಂಬ ಚೆನ್ನಾಗಿರೋ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಎಲ್ಲರೂ ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡ್ತೀರಾ ಅಂತ ಸರ್ವೇ ಸಾಮಾನ್ಯರು ಕೇಳ್ತಾ ಇದ್ದಾರೆ. ಯಾವಾಗ ನೀವು ಅಪ್ಲಿಕೇಶನ್ಸ್ಗಳನ್ನ ಬಿಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿ ಮೀಡಿಯಾದವರು ಪ್ರಶ್ನೆ ಮಾಡಿದ್ದಾರೆ. 3.5 ಲಕ್ಷ ರೇಷನ್ ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ನಾವು ಶುರು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಮುಗ್ದಿದ ತಕ್ಷಣ ಬಹುಶೇಕಡ ಮಾರ್ಚ್ ಮೊದಲನೇ ವಾರದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ವತಃ ಮಿನಿಸ್ಟರೇ ಹೇಳಿರೋದು, ಆಹಾರ ಸಚಿವರೇ ಇದನ್ನ ಹೇಳಿರುವಂಥದ್ದು. ಸೊ 3.5 ಲಕ್ಷ ಕಾರ್ಡು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆಯಂತೆ. ಡಬಲ್ ಟೈಮ್ ವೆರಿಫಿಕೇಶನ್ ಆಗಿ ಈ ಕಾರ್ಡ್ಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ಬರೋದಕ್ಕೆ ಸಿದ್ಧ ಆಗಿದೆ. ಸೊ ನಾನು ನಿಮಗೆ ಒಂದು 10 ವಿಡಿಯೋ ಹಿಂದೆ ಮಾಡಿದ್ದೆ. ಈ 3.5 ಲಕ್ಷ ಕಾರ್ಡ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಲಾಸ್ಟ್ ಬ್ಯಾಚ್. ಸೊ ಇಷ್ಟು ದಿನ ಏನು ಕ್ಯಾನ್ಸಲೇಷನ್ ಮಾಡ್ಕೊಂಡ್ಬಂದಿದ್ರು ಇದರಲ್ಲಿ ಇದು ಲಾಸ್ಟ್ ಬ್ಯಾಚ್ ಆಗಿತ್ತು. ಸೊ ಇದನ್ನ ನೀಟಾಗಿ ಎಲ್ಲಾನು ಡಬಲ್ ಕ್ರಾಸ್ ಚೆಕ್ ಮಾಡ್ಬಿಟ್ಟು, ಯಾಕಂದ್ರೆ ಅದರಲ್ಲಿ GST ಪೇಯರ್ ಅದು ಇದು ಅಂತ ಹೇಳಿ ಮತ್ತೆ ಕ್ರಾಸ್ ಚೆಕ್ ಮಾಡಿಬಿಟ್ಟು ಅದನ್ನ ಸ್ಪ್ಲಿಟ್ ಔಟ್ ಮಾಡ್ತಾ ಇದ್ದಾರೆ. ಸ್ಪ್ಲಿಟ್ ಔಟ್ ಮಾಡಿದ್ಮೇಲೆ ನಿಮ್ಗೆ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿಬಿಡ್ತಾರೆ. ಮಾಡಿದ್ಮೇಲೆ ಮತ್ತೆ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ನಾನು ನಿಮಗೂ ಹೇಳಿದ್ದೆ. ಹಾಗೇನೆ ಆಗಿದೆ. ಈಗ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗ್ತಾ ಇರೋದ್ರಿಂದ ಇದು ನಿಮಗೆ ಇದಾಗಿದ ತಕ್ಷಣ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಕೊಡ್ತಾರೆ. ಇದು ಒಂದು ವಿಚಾರ. ಓಕೆನಾ? ಒಂದು ಗುಡ್ ನ್ಯೂಸ್. ಇನ್ನೊಂದು ವಿಚಾರನೇ ಅದನ್ನು ಹೇಳ್ತೀನಿ ನಾನು. ಆ್ಯಂಡ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್, ನಾವೆಲ್ಲಾದರೂ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾ, ಆಹಾರ ಇಲಾಖೆಗೆ ಹೋಗಿ ಏನಾದರೂ ರೇಷನ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೋಬೇಕಾ ಅಂತ ಏನಾದರೂ ನಿಮಗೆ ಹಲವಾರು ಪ್ರಶ್ನೆಗಳಿರುತ್ತಲ್ಲ, ಈ ಪ್ರಶ್ನೆಗೆ ಉತ್ತರ ಎಲ್ಲೂ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ನಿಮಗೆ ಕಾರ್ಡ್ಗಳು ಸಬ್ಮಿಟ್ ಆಗ್ತಾರೆ, ನಿಮ್ಮ ಮನೆಗೆ ಬರುತ್ತೆ. ಇಂಡಿಯನ್ ಪೋಸ್ಟ್ ಮುಖಾಂತರ ರೇಷನ್ ಕಾರ್ಡ್ಗಳಿಗೆ ನಿಮ್ಮನ್ನ ಕಳಿಸ್ಕೊಡ್ತಾರೆ ಮನೆಗೆ. ನೀವೆಲ್ಲೂ ಹೋಗೋ ಅಂತ ಅವಶ್ಯಕತೆನೇ ಇಲ್ಲ. ಓಕೆನಾ? ನೀವು ಅಲ್ಲಿ ಹೋಗಿ ಕೇಳಿದ್ರು ಅವ್ರು ಏನೂ ರೆಸ್ಪಾನ್ಸ್ ಮಾಡಲ್ಲ. ಸೊ ಸೈಲೆಂಟಾಗಿ ಆರಾಮಾಗಿ ಮನೇಲಿರಿ, ನಿಮ್ಮ ಮನೆಗೆ ರೇಷನ್ ಕಾರ್ಡ್ ಬರುತ್ತೆ. ಪೋಸ್ಟ್ ಮುಖಾಂತರ ಬಂದಾಗ ಯಾರಾದರೂ ಸೈನ್ ಹಾಕ್ಬಿಟ್ಟು ಕಾರ್ಡ್ ಇಸ್ಕೊಳ್ಳಿ. ಯಾರು ದುಡ್ಡು ಇಸ್ಕೊಳ್ಳಲ್ಲ, ಯಾಕಂದರೆ ನೀವು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದಾಗ ತಿದ್ದುಪಡಿ ಮಾಡಿಸ್ಕೊಂಡಾಗ ದುಡ್ಡು ಇಸ್ಕೊಂಡಿರ್ತಾರೆ. ಅದನ್ನ ಈ ಪೋಸ್ಟ್ಗೆ ಅಂತಲೇ ದುಡ್ಡು ಇಸ್ಕೊಂಡಿರ್ತಾರೆ. ಸೊ ಯಾರಿಗೂ ಏನೋ ದುಡ್ಡು ಕೊಡೋಕೆ ಹೋಗ್ಬೇಡಿ, ಬಂದಾಗ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಬಂದ ಮೇಲೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕೋದಿದ್ರೆ ಹಾಕೊಳ್ಳಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲದಕ್ಕೂ ಯುಟಿಲೈಸ್ ಮಾಡ್ಕೋಬೋದು. ರೇಷನ್ ಕಾರ್ಡ್ ಬಂದಮೇಲೆ ಯಾವುದಕ್ಕೂ ಕೊನೆ ಡೇಟ್ ಅಂತ ಇಲ್ಲ. ಎಲ್ಲ ನೀವು ಫಸ್ಟಿಂದ ಬೇಕು ಅಂತಂದರೆ ಎಲ್ಲನೂ ಫಸ್ಟಿಂದನೂ ಶುರು ಮಾಡ್ಕೋಬೋದು. ಓಕೆನಾ? ಸೊ ಇದು ಒಂದು ವಿಚಾರ. ಎರಡನೇ ವಿಚಾರ, ಈಗ ಮನೆಯಲ್ಲಿ ಅತ್ತೆ ಮಾವ ಬೇಡಬಿಡಿ, ಅಪ್ಪ ಅಮ್ಮ ಮಗ ಇರ್ತಾನೆ ಅಂತ ಇಟ್ಕೊಳ್ಳೋಣ. ರೇಷನ್ ಕಾರ್ಡು ಇವ್ರು 3 ಜನಕ್ಕೆ ಇರುತ್ತೆ. ಮನೆ ಮುಖ್ಯಸ್ಥರು ಹೆಣ್ಮಕ್ಳು ಹೆಸರು ಇರುತ್ತೆ. ಅದರಲ್ಲಿ ಗಂಡ ಮತ್ತು ಮಗ ಬಂದಿರ್ತಾರೆ. ಒಂದು ಏಜ್ ಆದಮೇಲೆ ಮಗನಿಗೆ ಮದುವೆ ಮಾಡ್ತಾರೆ. ಸೊಸೆ ಮನೆಗೆ ಬರ್ತಾಳೆ. ಸೊಸೆ ಮನೆಗೆ ಬಂದ ಮೇಲೆ ಸೊಸೆ ಹೆಸರನ್ನ ಕೆಲವ್ರು ಏನು ಮಾಡ್ತಾರೆ, ಇರುವಂಥ ರೇಷನ್ ಕಾರ್ಡಲ್ಲೇ ಅಟ್ಯಾಚ್ ಮಾಡಿಬಿಡ್ತಾರೆ. ಬೈ ಎನಿ ಚಾನ್ಸ್ ಮಗ ಮತ್ತು ಸೊಸೆ ಸಪ್ರೇಟಾಗಿ ಮನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದರೆ ನಿಮಗಳಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ನಿಮ್ಗೆ ಅವಕಾಶ ಇದೆ. ಬರೀ ಈ ಥರ ಕ್ಯಾಟಗರಿ ಅವ್ರಿಗೆ. ಆ್ಯಂಡ್ ಇಲ್ಲಿ ಕೆಲವೊಂದಷ್ಟು ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದೆ. ಯಾವ ರೀತಿ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದೇ ಮನೇಲಿ ಅತ್ತೆ ಹತ್ರ ಒಂದು ರೇಷನ್ ಕಾರ್ಡ್ ಇದೆ, ಸೊಸೆ ಹತ್ರ ಒಂದು ರೇಷನ್ ಕಾರ್ಡ್ ಇದೆ ಅಂತ ಏನಾದರೂ ಗೌರ್ಮೆಂಟಿಗೆ ಗೊತ್ತಾಯಿತು ಅಂತ ಅಂದರೆ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡಿಬಿಡ್ತಾರೆ. ಯಾರು ಬೇಕಾದರೂ ಕ್ಯಾನ್ಸಲೇಷನ್ ಮಾಡ್ಬೋದು. ಇಲ್ಲ ನಾವಿವಾಗ ಸಪ್ರೇಟಾಗಿ ಬಂದಿದ್ದೀವಿ, ನಾವೇ ಸಪ್ರೇಟಾಗಿ ಇದ್ದೀವಿ ಅಂತ ಹೇಳಿ ನಿಮ್ಮ ಒಂದು ಅಡ್ರೆಸ್ ಪ್ರೂಫು, ನೀವು ಅವ್ರು ಎಲ್ಲಿದ್ದಾರೆ ಅವ್ರ ಅಡ್ರೆಸ್ ಪ್ರೂಫು, ನಿಮ್ಮೆಲ್ಲರದು ಆಧಾರ್ ಕಾರ್ಡು, ನಮ್ದು ಯಾರ್ದು ಏನೂ ತೊಂದರೆ ಇಲ್ಲ ಅಂತ ಹೇಳಿ ಒಂದು ನೋ ಅಬ್ಜೆಕ್ಷನ್ ಲೆಟರ್ನ ತೊಗೊಂಡೋಗಿ ತಹಸೀಲ್ದಾರ್ ಆಫೀಸ್ಗೆ ನೀವುಗಳು ಕೊಡಬಹುದು. ಯಾರು ಇವಾಗ
ಗಂಡನ ಮನೆ ಬಿಟ್ಟು ಸಪ್ರೇಟಾಗಿ ಗಂಡ ಹೆಂಡತಿ ಇಬ್ಬರೇನೆ ನಾವು ಬೇರೆ ಮನೇಲಿದ್ದೀವಿ, ನಾವು ಸಪ್ರೇಟಾಗಿದ್ದೀವಿ, ಆದರೆ ನಮಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇದೆ ಅಂತ ಹೇಳೋರು ಯಾರಾದರೂ ಇದ್ದರೆ ನಿಮಗೆ ಅವಕಾಶ ಇದೆ. ಅದೂ ಏನು ನಿಮಗೆ 15 ಡೇಸಲ್ಲಿ ರೇಷನ್ ಕಾರ್ಡ್ನ ಕೊಡ್ತೀವಿ ಅಂತ ಕೂಡ ಮುನಿಯಪ್ಪ ಅವರು ಹೇಳಿದ್ದಾರೆ. 15 ಡೇಸಲ್ಲಿ ಮನೆಯಿಂದ ಸಪ್ರೇಟ್ ಆಗಿರೋರು ಏನಾದರೂ ರೇಷನ್ ಕಾರ್ಡ್ ಬೇಕು ಅಂತ ಇದ್ದರೆ 15 ಡೇಸಲ್ಲಿ ನೀವು ಹೋಗಿ ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಿದ್ರೆ 15 ಡೇಸಲ್ಲಿ ರೇಷನ್ ಕಾರ್ಡು ನಿಮಗೆ ಕೈಗೆ ತಲುಪುತ್ತೆ. ಬಟ್ ಏನಂದರೆ ನೀವು ಸುಳ್ಳು ಹೇಳೋ ಹಾಗಿಲ್ಲ. ಯಾಕಂದರೆ ಇವಾಗ ನೀವು ಸಪ್ರೇಟ್ ಆದಮೇಲೆ ನೀವು ಅಡ್ರೆಸ್ ಪ್ರೂಫ್ ಅಂದರೆ ಮನೇಲಿ ಇರ್ತೀರಾ, ಅಲ್ಲ ಲೀಸ್ ಅಗ್ರಿಮೆಂಟು ಇಲ್ಲ ರೆಂಟಲ್ ಅಗ್ರಿಮೆಂಟು ಅದನ್ನೆಲ್ಲ ನೀವು ಕೊಡಬೇಕಾಗತ್ತೆ. ಹೌದು, ನಾವು ವಾಸಸ್ಥಳ ಬೇರೆ ಇದೆ, ನಮ್ಮ ಅತ್ತೆ ಮಾವ ಇರೋ ವಾಸಸ್ಥಳ ಬೇರೆ, ಸೊ ನಾವು ಸಪ್ರೇಟ್ ಆಗಿದ್ದೀವಿ, ಅವರೇ ರೇಷನ್ ಕಾರ್ಡ್ ಬೇರೆ, ನಮ್ಮದೇ ರೇಷನ್ ಕಾರ್ಡ್ ಬೇರೆ ಅಂತ ಹೇಳಿಬಿಟ್ಟು ನೀವು ಕರೆಕ್ಟಾಗಿ ಪ್ರೂವ್ ಮಾಡಿಕೊಂಡ್ರೆ 15 ಡೇಸಲ್ಲಿ ಈಗ ಹೊಸದಾಗಿ ಮದುವೆ ಆಗಿ ಸಪ್ರೇಟ್ ಆಗಿದ್ರು ಓಕೆ, ಇಲ್ಲ ತುಂಬ ಹಳುಬ್ರು ಇವಾಗೇನೋ ಆಚೆ ಇದ್ದೀವಿ, ನಾವು ಸಪ್ರೇಟಾಗಿ ಫ್ಯಾಮಿಲಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಿಮ್ಗಳಿಗೂ ಅವಕಾಶ ಇದೆ. ಯಾರು ಬೇಕಾದರೂ ಮಾಡ್ಕೋಬಹುದು. ಬಟ್ ಮನೇಲಿ 2 ರೇಷನ್ ಕಾರ್ಡ್ಗಳು ಇರೋ ಹಾಗಿಲ್ಲ. ಇದು ಮಾತ್ರ ತುಂಬ ಸ್ಟ್ರಿಕ್ಟ್ ರೂಲ್ಸು. ಅತ್ತೆ ಹತ್ರ ಒಂದು, ಮಾವನ ಹತ್ರ ಒಂದು, ಸೊಸೆ ಹತ್ರ ಒಂದು, ಮಕ್ಳ ಹತ್ರ ಒಂದು, ಈ ರೀತಿ ಇರೋ ಹಾಗಿಲ್ಲ. ಎಲ್ಲ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡಕ್ಕೆ ಬಿಡ್ತಾರೆ. ಆ ಥರ ಏನಾದರೂ ಕಂಡ್ರೆ ನಿಮಗೆ ಆ್ಯಕ್ಚುಲಿ ಇವತ್ತಿಗೂ ನಡೀತಾ ಇದೆ. ಒಂದೇ ಮನೆಯಲ್ಲಿ ಎಲ್ಲರ ಹತ್ರ ರೇಷನ್ ಕಾರ್ಡ್ ಇರುತ್ತೆ. ಯಾಕಂದರೆ ಇದು ತುಂಬ ಹಳೇದಾಗಿ ಮಾಡಿಸ್ಕೊಂಡಿರ್ತಾರೆ, ತುಂಬ ವರ್ಷಗಳ ಹಿಂದೆ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಗೌರ್ಮೆಂಟ್ ಕೇರ್ ಮಾಡ್ತಾ ಇರಲಿಲ್ಲ. ಇವಾಗ ಏನಕ್ಕೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದಾರೆ ಅಂದರೆ ಗೌರ್ಮೆಂಟು ದುಡ್ಡು ಕೊಡ್ತಾ ಇದೆಯಲ್ಲ ನಿಮ್ಗಳಿಗೆ. ಸೊ ಅವಾಗ ಅವ್ರಿಗೆ ಖರ್ಚು ವೆಚ್ಚ ಎಷ್ಟೆಷ್ಟು ಆಗ್ತಿದೆ, ಯಾರ್ಯಾರು ತಗೋತಿದ್ದಾರೆ ಅಂತ ಹೇಳಿ ಅವ್ರ ಲೆಕ್ಕಾಚಾರ ಹಾಕಿದಾಗ ಗೊತ್ತಾಗುತ್ತೆ. ರಿಪೀಟೆಡು ಮನೆಯಲ್ಲಿರೋರ್ಗೆ ತುಂಬ ರಿಪೀಟ್ ಆಗಿ ದುಡ್ಡುಗಳು ಹೋಗ್ತಾ ಇದೆ, ಅಥವಾ ಅಕ್ಕಿ ಹೋಗ್ತಾ ಇದೆ, ರೇಷನ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾದಾಗ ಏನು ಮಾಡ್ತಾರೆ, ಎಲ್ಲಾರ್ದು ಕ್ಯಾನ್ಸಲ್ ಮಾಡಿಬಿಟ್ಟು ನಿಮ್ಮನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಈ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊಂಡಿರೋದು. ಸೊ ಇವಾಗ ನಾನು ಹೇಳದ್ನಲ್ಲ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮನೆಯಿಂದ ಅತ್ತೆ ಮಾವನ್ನ ಬಿಟ್ಟು ಗಂಡ ಹೆಂಡತಿ ಸಪ್ರೇಟಾಗಿ ಬಂದು ನೀವೇನಾದರೂ ವಾಸ ಮಾಡ್ತಾ ಇದ್ರೆ, ಸಂಸಾರ ಮಾಡ್ತಾ ಇದ್ರೆ, ನಿಮಗೆ ಮಕ್ಳಿರಲಿ ಏನೂ ತೊಂದರೆ ಇಲ್ಲ, ಅದಕ್ಕೂ ಮ್ಯಾಟ್ರ್ ಆಗಲ್ಲ. ಬಟ್ ನೀವು ಅತ್ತೆ ಮಾವನೇ ಬೇರೆ ಮನೆ, ನಾವೇ ಬೇರೆ ಮನೇಲಿದ್ದೀವಿ ಅಂತ ನೀವೇನಾದರೂ ಪ್ರೂವ್ ಮಾಡಿ ಅದಕ್ಕೆ ತಕ್ಕ ಆಗಿರೋ ಡಾಕ್ಯುಮೆಂಟ್ಸ್ನ ಕೊಟ್ಟರೆ 15 ಡೇಸಲ್ಲಿ ನಿಮಗೆ BPL APL ಎಲ್ಲ ರೇಷನ್ ಕಾರ್ಡು ನಿಮಗೆ ಸಿಗುತ್ತೆ. ಸೊ ಇದನ್ನು ತಾಲೂಕು ಆಫೀಸಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ನಿಮ್ಮ ತಾಲೂಕು ಆಫೀಸಿಗೆ ಹೋಗಿ ಸಬ್ಮಿಟ್ ಮಾಡಿ. ಎಲ್ಲಾದ್ರಲ್ಲೂ ತಾಲೂಕು ಆಫೀಸ್ಗಳಿರುತ್ತೆ. ಆಹಾರ ಇಲಾಖೆಗೆ ಹೋಗಬೇಡಿ, ಬೆಂಗಳೂರು 1 ಕರ್ನಾಟಕ 1 ಎಲ್ಲೋದ್ರೂ ಇದು ವರ್ಕ್ ಆಗಲ್ಲ. ತಾಲೂಕು ಆಫೀಸ್ಗೆ ಹೋಗಬೇಕು, ಮಾಡಿಸ್ಕೋಬಹುದು. ಓಕೆನಾ? ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ್ಯಂಡ್ ಒಂದೇ ಮನೆಯಲ್ಲಿ ರೇಷನ್ ಕಾರ್ಡ್ ಇದೆ, ಅದನ್ನು ನಾವು ಪರಿಶೀಲನೆ ಮಾಡಿ ಕ್ಯಾನ್ಸಲೇಷನ್ ಮಾಡ್ತಾ ಇದೀವಿ ಅಂತಲೂ ಹೇಳಿದ್ದಾರೆ. ಬಿಕಾಸ್ ಇವಾಗ ಬಿಗ್ಗೆಸ್ಟ್ ಸಮಸ್ಯೆ ಇದಾಗಿದೆ. ಇಷ್ಟು ದಿನ GST ಸಮಸ್ಯೆ ಆಗಿತ್ತು, ಈಗ ಮಲ್ಟಿಪಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳು ಒಂದೇ ಮನೆಯಲ್ಲಿದ್ದಾರೆ. ಇದು ಇವಾಗ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ಹಂತವಾಗಿ ಕ್ಯಾನ್ಸಲೇಷನ್ ಮಾಡ್ತಾರೆ, ಮತ್ತು ನಿಮ್ಗಳಿಗೆ ಅಡ್ವಾಂಟೇಜ್ ಕೂಡ ಆಗ್ತಾ ಹೋಗುತ್ತೆ. ಬರೋರ್ಗೆ ಬರಲಿ ಬಿಡಿ, ಯುಟಿಲೈಸ್ ಮಾಡ್ಕೊಳ್ಳೋರು ಯುಟಿಲೈಸ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆಲ್ಲ ಯಾಕೆ ಬೇಕಲ್ವಾ? ನಿಮಗೆ ಬೇಕು ಅಂತಿದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬ 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 ಇಂಪಾರ್ಟೆಂಟ್ ವಿಚಾರ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೇನು ಲಾಸ್ಟ್ ಡೇಟ್ ಅಂತ ಏನಿಲ್ಲ, ತಾಲೂಕು ಆಫೀಸ್ಗೆ ಹೋಗಿ ಕೊಡ್ಬೋದು. ಇದಕ್ಕೇನು ಬೆಳಗ್ಗೆ ವರ್ಕಿಂಗ್ ಅವರ್ಸ್ ನೋಡ್ಕೊಂಡಾಗ ಏನು ಬೆಳಗ್ಗೆ 10 ಗಂಟೆಗೆ ಆಫೀಸ್ ತೆಗಿದ್ದಾರೆ, ಸಂಜೆ 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಅಷ್ಟೊತ್ತಿಗೆ ಎಲ್ಲ ಯಾವಾಗ ಬೇಕಾದರೂ ಹೋಗಿ ಮಾಡಿಸ್ಕೊಂಡು ಬರ್ಬೋದು. ಅಪ್ಲಿಕೇಶನ್ ಹಾಕಿ ಬಂದರೆ ಒಂದು 15 ದಿನದಲ್ಲಿ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ. 15 ದಿನ ಒಂದು 20 ದಿನ ಅಂತ ಇಟ್ಕೊಳ್ಳಿ ಬಫರ್, ಹಿಂಗೆ ಹೇಳೋದು. ಓಕೆನಾ? 15 ಅಂತ 15 ಬರಲ್ಲ, ಸ್ಯಾಟರ್ಡೆ ಸಂಡೇ ಲೆಕ್ಕ ತೊಗೊಳ್ಳೋ ವರ್ಕಿಂಗ್ ಡೇಸ್ ಇರಲ್ಲ ಅದು. ಹಾಗಾಗಿ ಒಂದು 20 ದಿನ ಅಂತ ಲೆಕ್ಕ ಇಟ್ಕೊಳ್ಳಿ, ಕಾರ್ಡು ನಿಮ್ಮ ಮನೆಗೆ ಬರುತ್ತೆ. ಆ್ಯಕ್ಚುಲಿ ಒಳ್ಳೆ ವಿಚಾರ ಆಫ್ಟರ್ ವೆರಿ ಲಾಂಗ್ ಟೈಮ್. ಸೊ ಇನ್ನು ನಮಗೆ ಮಾರ್ಚ್ ಫಸ್ಟ್ ವೀಕಲ್ಲಿ ಹೊಸ ಅಪ್ಲಿಕೇಶನ್ಸ್ಗಳನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ 3.5 ಲಕ್ಷ ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದಾರಂತೆ. ಯಾವ ಜಿಲ್ಲೆಗೆ ಇನ್ ಪರ್ಟಿಕ್ಯುಲರ್ ಅಂತ ಸದ್ಯಕ್ಕಂತೂ ಮಾಹಿತಿ ಬಂದಿಲ್ಲ, ಯಾವ ಜಿಲ್ಲೆಯಿಂದ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ಖಂಡಿತ ನಾನು ಜಿಲ್ಲೆ ವೈಸ್ ಲಿಸ್ಟ್ ಬಿಡುಗಡೆ ಆದಮೇಲೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ, ಫಸ್ಟ್ ಈ ಜಿಲ್ಲೆಗೆ ಬರುತ್ತೆ, ಆಮೇಲೆ ಈ ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕಂತೂ ಇಷ್ಟೇ ರೇಷನ್ ಕಾರ್ಡಿನ ಅಪ್ಡೇಟು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟಲ್ಲಿ ತಿಳಿಸಿ. ಓಕೆನಾ? ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ರೆಂಟಲ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಪ್ಯಾನ್ ಕಾರ್ಡ್, ಪಾಸ್ಬುಕ್ದು ಫಸ್ಟ್ ಪೇಜ್ ಜೆರಾಕ್ಸ್ ಕೊಡಬೇಕು, ಅಡ್ರೆಸ್ ಪ್ರೂಫ್ ಕರೆಕ್ಟಾಗಿರಬೇಕು, ಗಂಡಂದು ಮಕ್ಳದು ಹೆಂಡ್ತಿದು ಯಾರ್ಯಾರು ಇದ್ದೀರಾ ಸಪ್ರೇಟಾಗಿ ಎಲ್ಲರದು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ, ಮರೆಯಕ್ಕೆ ಹೋಗ್ಬೇಡಿ. ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗಿ, ಇಷ್ಟನ್ನು ತೊಗೊಂಡೋಗಿ ಅಪ್ಲಿಕೇಶನ್ ಹಾಕಿ ಬನ್ನಿ. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರನೂ ಮ್ಯಾಟ್ರ್ ಆಗುತ್ತೆ, ಇದನ್ನು ತೊಗೊಂಡು ಹೋಗಬೇಕು. ಓಕೆನಾ? ಕ್ಲಿಯರ್ ಆಯಿತಾ? ಏನಿದ್ರು ಡೌಟು ಕಮೆಂಟಲ್ಲಿ ಹಾಕಿ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.